ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಕ್ಟೋಬರ್ 9. ಇವತ್ತೊಂದು ಚಿಕ್ಕದೊಂದು ರೈಡಿಗೆ ಹೋಗ್ತಿದ್ದೇನೆ. ಸೊ ಎಲ್ಲಿಗಂದರೆ ಬಿಸ್ಲೆ ಘಾಟಿಗೆ. ಸೊ ಇವಾಗ ಹೋಗುವ ಬಿಸ್ಲೆ ಘಾಟಿಗೆ. ಇವಾಗ ಟೈಮ್ ಆಗ್ತಾ ಇದೆ ಬೆಳಿಗ್ಗೆದ್ದು 9:08. ಸೊ ನೋಡುವ ಎಷ್ಟೊತ್ತಲ್ಲಿ ಬಿಸ್ಲೆ ಘಾಟ್ ಹೋಗಿ ರೀಚ್ ಆಗ್ತೇನಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ರೈಡ್. ಲೈಟಾಗಿ ಬೆಳಿಗ್ಗೆದ್ದು ಮಳೆ ಇತ್ತು ನೋಡಿ. ಇವತ್ತಿದ್ದು ವೆದರ್ ನೋಡಿ ಯಾವ ರೀತಿ ಇದೆ ಅಂತ. ಕ್ಲೌಡಿ ವೆದರ್ ಇದೆ, ಮಳೆನೂ ಬರೋ ಸಾಧ್ಯತೆ ಜಾಸ್ತಿ ಇದೆ. ಗೊತ್ತಿಲ್ಲ ಇನ್ನು ಆಚೆ ಯಾವ ರೀತಿ ವೆದರ್ ಇರ್ತದೆ ಅಂತ. ಸೊ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿ ಎಲ್ಲೂ ನಾನು ಮೋಟೋ ಬ್ಲಾಗ್ ಮಾಡಲಿಲ್ಲ, ಜಸ್ಟ್ ಮೇನ್ ಏನಿದೆ ಅದನ್ನು ಮಾತ್ರ. ಸೊ ಇವಾಗ ನಾನು ಉಪ್ಪಿನಂಗಡಿ ಹೈವೇ ಇದ್ದೇನೆ. ಸೊ ಆಲ್ಮೋಸ್ಟ್ ಉಪ್ಪಿನಂಗಡಿ ಹತ್ರ ರೀಚ್ ಆದೆ. ಇನ್ನು ಉಪ್ಪಿನಂಗಡಿ ಹೋಗಿ ಒಂದು 5 ಮಿನಿಟ್ಸ್ ಬ್ರೇಕ್ ಕೊಡಬೇಕು. ಅದರ ನಂತರ ಜರ್ನಿ ಕಂಟಿನ್ಯೂ ಮಾಡೋದು. ಸೊ ನೋಡುವ ಎಷ್ಟು ಟೈಮ್ ತಗೊಳ್ತದೆ ಅಂತ. ಸೊ ಹೈವೇ ನೋಡ್ಬೋದು ಯಾವ ರೀತಿ ಇದೆ ಅಂತ. ಕೆಲವೊಂದು ರೋಡು ಕೆಲವು ಕಡೆ ಈ ಥರನೇ ಇದೆ, ಮತ್ತು ಇನ್ನು ಕೆಲವು ಕಡೆ ನಾರ್ಮಲ್ ಇದೆ. ಬಟ್ ಈ ಥರ ರೋಡ್ ಇದ್ದರೆ ರೈಡ್ ಮಾಡಲಿಕ್ಕೆ ಅಂತೂ ಖುಷಿ ಆಗ್ತದೆ. ಗಾಡಿನೂ ಒಳ್ಳೆ ಪರ್ಫಾರ್ಮ್ ಮಾಡ್ತಾಯಿದೆ. ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಫ್ಯೂಲ್ ಬ್ರೇಕ್ ಕೊಟ್ಟೆ. ಸೊ ಇದು ಇವಾಗ ನಾವಿರೋದು ಶಿರಾಡಿ. ಅಲ್ಲಿ ನೋಡಿ ಶಿರಾಡಿ ಪೆಟ್ರೋಲ್ ಪಂಪ್. ಸೊ ಒಂದು 5 ನಿಮಿಷ ಬ್ರೇಕ್ ಇರಲಿ ಅಂತ ರೆಸ್ಟ್ ಸ್ವಲ್ಪ. ಇವಾಗ ಬಿಸ್ಲೆ ವ್ಯೂ ಪಾಯಿಂಟಿಗೆ ಬಂದು ರೀಚ್ ಆಗಿದ್ದಾನೆ. 2 ವೀಲರ್ ಅಲ್ಲಿ ಪಾರ್ಕ್ ಮಾಡಿದ್ದಾನೆ. ಸೊ ನೋಡಿ ಇದು ಘಾಟ್ ಎಂಡಿಂಗ್. ಸೊ ಇಲ್ಲಿ ಟಿಕೆಟ್ ಇದೆ ನೋಡಿ, ಒಬ್ಬರಿಗೆ 20 ರೂಪಾಯಿ. ಸೊ ಇನ್ನು ಒಳಗೋಗುವ ಪ್ರವೇಶ ದ್ವಾರದಿಂದ ಒಳಗೆ. ಸೊ ನೋಡ್ಬೋದು 20 ರೂಪೀಸ್. ಇವಾಗ ನೋಡ್ಬೋದು ನೇಚರ್ ಒಳಗಡೆಯಿಂದ ವಾಕಿಂಗ್ ಮಾಡ್ತಾ ಹೋಗ್ತಿದ್ದೇನೆ. ಈ ಸರ್ತಿ ಒಂದು ಹೊಸ ಲುಕ್, ಒಂದು ಹ್ಯಾಟ್ ಹಾಕಿದ್ದೇನೆ ಸ್ವಲ್ಪ ಬಿಸಿಲಿಗೆಲ್ಲ ಇರಲಿ ಅಂತ. ಸೊ ಇದು ಡೆಕಾಥ್ಲಾನ್ ಇದ್ದು ನಾನು ಮಿಂತ್ರದಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆಲ್ಮೋಸ್ಟ್ ಎಷ್ಟು 200 ರೂಪೀಸ್ ಏನಿರಬೇಕು. ನನಗೆ ವೋಚರ್ ಇದ್ದದ್ದು, ಸೊ ಫ್ರೀ ಆಫ್ ಕಾಸ್ಟ್ ಸಿಕ್ಕಿತ್ತು. ಸೊ ಇಲ್ಲಿ ಒಂದು ಒಳ್ಳೆ ವಿಷಯ ಏನಂದರೆ ಈ ಬಿಸ್ಲೆ ಘಾಟಿಗೆ ಬಂದರೆ ನೋಡಿ ವಾಶ್ರೂಮ್ಸ್ ಇದೆ, ವಾಶ್ರೂಮ್ ಫೆಸಿಲಿಟಿ ಇದೆ ಇಲ್ಲಿ. ಸೊ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ನೋಡಿ, ಜೆಂಟ್ಸ್ ಮತ್ತು ಲೇಡೀಸ್ ಎರಡೂ ಇದೆ. ಒಳಗಡೆ ನೋಡುವ, ಮತ್ತೆ ಹಿಂದೆ ಬರುವಾಗ ಹೋಗುವ. ನೋಡುವ ಇನ್ನು ವ್ಯೂ ಪಾಯಿಂಟ್ ಹತ್ರ ಹೋಗಿ ಯಾವ ರೀತಿ ಇದೆ ಅಂತ. ಫಸ್ಟ್ ಟೈಮ್ ಬರೋದು, ವೀಡಿಯೋಸ್ ಎಲ್ಲ ನೋಡಿದ್ದೇನೆ. ಆ್ಯಕ್ಚುಲಿ ಮಾರ್ನಿಂಗ್ ಟೈಮ್ ಬಂದರೆ ಒಳ್ಳೆಯದು, ಯಾಕಂದರೆ ಫಾಗ್ ಎಲ್ಲ ಇರ್ತದೆ, ಒಳ್ಳೆ ವ್ಯೂ ಅಂತ. ಇವಾಗ ನಾನು ಬಂದದ್ದು ಆಫ್ಟರ್ನೂನ್. ಸೊ ಗೊತ್ತಿಲ್ಲ, ಆಲ್ಮೋಸ್ಟ್ ಫಾಗ್ ಎಂತ ಇಲ್ಲ. ಬಟ್ ಏನಂದರೆ ಮೌಂಟೇನ್ಸ್ ಒಳ್ಳೆ ಕಾಣ್ತದೆ. ಫಾಗ್ ಇದ್ದರೆ ಮೌಂಟೇನ್ಸ್ ಏನು ಕಾಣೋದಿಲ್ಲ, ಬಟ್ ಒಂದು ಒಳ್ಳೆ ವೆದರ್ ಅಂತ. ಆದರೆ ಇವಾಗ ನೋಡಿ ಇದು ಮೌಂಟೇನ್ಸ್ ಎಲ್ಲ ಯಾವ ರೀತಿ ಕಾಣ್ತಾ ಇದೆ ಅಂತ. ಸೊ ಅದೊಂದು ಪೀಕ್ ನೋಡಿ, ಮತ್ತು ಈಚೆ ಬದಿ ಮತ್ತೊಂದು ಪೀಕ್ ಕಾಣ್ತದೆ. ಸೊ ಹೀಗೆ ವ್ಯೂಸ್ ಒಂದು ನೋಡ್ಬೋದು ಅಂತ. ಸೊ ನೋಡಿ ಇವಾಗ ರೀಚ್ ಆಗಿದ್ದೇನೆ ಆ್ಯಕ್ಚುಯಲ್ ವ್ಯೂ ಪಾಯಿಂಟ್. ಸೊ ಆಫ್ಟರ್ನೂನು ಅದೇ ರೀತಿ ವೀಕ್ ಡೇಸ್ ಬಂದರೆ ಇದೊಂದು ಬೆನಿಫಿಟ್, ಯಾರು ಜನ ಇರೋದಿಲ್ಲ, ಆರಾಮ್ಸೆ ಫೋಟೋಸ್ ವೀಡಿಯೋಸ್ ತೆಗುವ. ಆ ಬೆಟ್ಟದಲ್ಲಿ ನೋಡಿ ಫಾಗ್ ಮೂವ್ ಆಗ್ತಾ ಇದೆ. ಫಾಗಲ್ಲ, ಕ್ಲೌಡ್ ಅಂತ ಹೇಳ್ಬೋದು ನೋಡಿ. ಅದೇ ರೀತಿ ಆ್ಯಕ್ಚುಯಲ್ ವ್ಯೂ ಪಾಯಿಂಟ್ ಬಿಸ್ಲೆ ಘಾಟಿಗೆ ಬಂದು ರೀಚ್ ಆಗಿದ್ದೇನೆ ನೋಡಿ. ವಾವ್, ಇಲ್ಲಿ ಸೂಪರ್ ಒಳ್ಳೆ ಗಾಳಿ ಬರ್ತಾ ಉಂಟು. ಇದನ್ನು ಇವಾಗ ಮೊಬೈಲಲ್ಲಿ ವೀಡಿಯೋ ತೆಗೆದಿದ್ದೇನೆ ನೋಡಿ. ಸೊ ಅಲ್ಲಿ ಒಂದು ಗುಡ್ಡ ಕುಸಿತದಾಗಿದೆ ನೋಡಿ.
ಸ್ವಲ್ಪ ಝೂಮ್ ಮಾಡು. ಸೊ ನೋಡ್ಬೋದು ನೋಡಿ, ಅಲ್ಲಿ ಗುಡ್ಡ ಕುಸಿತ ಆದದ್ದು, ಮೋಸ್ಟ್ಲಿ ರೀಸೆಂಟ್ ಮಳೆ ಕಾಣಬೇಕು. ಅದೇ ರೀತಿ ಅಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ನೋಡಿ ನೀರು ಹರಿತಾ ಇದೆ. ಒಂದು ವಿಚಿತ್ರ ಏನಂದರೆ ನೋಡಿ, ಅಲ್ಲಿ ಬಂಡೆಕಲ್ಲು ನೋಡಿ ಯಾವ ರೀತಿ ಇದೆ ಅಂತ. ಅದೇ ರೀತಿ ಆಚೆ ಬದಿದ್ದ ಬಂಡೆಕಲ್ಲು ನೋಡಿ, ಅದು ಫುಲ್ಲು ಬಂಡೆಕಲ್ಲು. ಅದು ಯಾವ ರೀತಿ ಇದಾಗಿದೆ, ನೇಚರ್ ಇದ್ದೆ ಎಂತ ಹೇಳ್ತಾರೆ, ಮಿಸ್ಟ್ರಿ ಅಂತ ಹೇಳ್ಬೋದು, ನೇಚರ್ ಮಿಸ್ಟ್ರಿ. ಸೊ ಆ ರೀತಿ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿದೆ, ಸೂಪರ್. ಬಂದ ಟೈಮ್ ಸ್ವಲ್ಪ ಇದು. ಅದೇ ರೀತಿ ಆಚೆ ಬದಿ, ಸೊ ಆಚೆ ಬದಿ ನೋಡಿ, ಅಲ್ಲಿ ಕೂಡ ನೋಡಿ ಮೌಂಟೇನ್ಸ್ ಕಾಣ್ತಾ ಇದೆ. ಇಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಇದೆ, ಅಂದರೆ ವ್ಯೂ ಪಾಯಿಂಟ್ ಇರೋದ್ರಿಂದ ಗಾಳಿ ಜಾಸ್ತಿ ಇರ್ತದೆ, ಯಾಕಂದರೆ ಹೈ ಆಲ್ಟಿಟ್ಯೂಡ್ನಲ್ಲಿ ಇರ್ತೇವಲ್ಲ ಹಾಗೆ. ಮಾರ್ನಿಂಗ್ ಟೈಮ್ ಒಳ್ಳೆ ಫಾಗ್ ಎಲ್ಲ ಒಳ್ಳೆ ಇರ್ತದೆ. ನೋಡ್ಬೋದು, ಇದು 360 ವೀಡಿಯೋ ಮಾಡ್ತಿದ್ದೇನೆ, ಆದಷ್ಟು ವೈಡ್ ಸಿಗ್ತದಂತ. ಸೊ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ನೋಡಿ ಕೆಳಗಡೆ ನೋಡಿದರೆ ಹೆದರಿಕೆ ಆಗ್ತಾ ಉಂಟು. ಇವಾಗ ವ್ಯೂ ನೋಡ್ಬೋದು ಯಾವ ರೀತಿ ಕಾಣ್ತಿದೆ ಅಂತ 360ಅಲ್ಲಿ. ಸೊ 360ಅಲ್ಲಿ ಯಾಕೆಂದರೆ ನಿಮಗೆ ಕರೆಕ್ಟ್ ಒಂದು ವಿಡಿಯೋ ವ್ಯೂ ಸಿಗ್ತದೆ ಅಂತ. ಸೊ ಬಿಸ್ಲೆಗ್ ಘಾಟ್ ವ್ಯೂ ಪಾಯಿಂಟಿಗೆ ಬಂದು ಸ್ವಲ್ಪ ನಾರ್ಮಲ್ ವೀಡಿಯೋ ಮಾಡಿದ್ದು ಅಷ್ಟೇ. ಸೊ ವೀಡಿಯೋ ಮಾಡಿ ಆಯಿತು. ನೋಡಿ ಈಗಲೂ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆ ಯಾವ ರೀತಿ ಇದೆ ಅಂತ. ಯೋಚಿಸ್ತೇನೆ ಇದು ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಒಳ್ಳೇದಿರ್ಬೋದು ಅಂತ. ನಿಮಗೆ ಒಳ್ಳೆಯದಾಗಿದ್ದರೆ ಲೈಕ್ ಮಾಡಿ. ಸೊ ಜಾಸ್ತಿ ನಡಿಲಿಕ್ಕೆ ಅಂತಿಲ್ಲ, ಜಸ್ಟ್ ಒಂದು 100 ಮೀಟರ್ಸ್ ಇರೋದು ಅಷ್ಟೇ. ಆದರೆ ಸ್ವಲ್ಪ ಸ್ಟೀಪ್ ಇದೆ ಅಂತ ಅಷ್ಟೇ, ಜಾಸ್ತಿ ಏನಿಲ್ಲ, ಆದರೂ ಒಳ್ಳೆಯದು. ಸೊ ನೋಡಿ ಮೇಲ್ಗಡೆಯಿಂದ ವ್ಯೂ ನಾನು ಹೇಗೆ ಕಾಣ್ತೇನೆ, ಫುಲ್ ಅಂತರ ಕಾಣ್ತೇನೆ. ಅದೇ ಕೆಳಗಡೆಯಿಂದ ತೆಗೆದರೆ ಉದ್ದ ಕಾಣ್ತೇನೆ. ಸೊ ಸೈಡಿಂದ ನೋಡ್ಬೋದು. ಸೊ ಇನ್ನು ರಿಟರ್ನ್ ಮನೆಗೆ ಹೋಗೋದು. ಆಲ್ರೆಡಿ ಟೈಮು 2 o'clock ಆಯಿತು. ಇಲ್ಲಿಂದೊಂದು 3.5 ಗಂಟೆದು ಜರ್ನಿ. ಸೊ ಇನ್ನು ಸೀದಾ ಮನೆಗೆ ಹೋಗುವ. ಸೊ ಜಸ್ಟ್ ವಾಶ್ರೂಮ್ ಒಂದು ನೋಡಿ ಬಂದೆ ಯಾವ ರೀತಿ ಇದೆ ಅಂತ. ಓಕೆ, ಒಳ್ಳೇದಿದೆ, ಕ್ಲೀನು, ಅಂದರೆ ದುಡ್ಡು ಕೊಡಲಿಕ್ಕೇನಿಲ್ಲ, ಫ್ರೀ. ಸೊ ಪರವಾಗಿಲ್ಲ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆ ನೀರು ಇದೆ, ಒಳ್ಳೆ ಕೋಲ್ಡ್ ನೀರು ಮಾತ್ರ. ಸೊ ಇನ್ನು ರಿಟರ್ನ್ ಮನೆಗೆ. ಸೊ ಮಧ್ಯಾಹ್ನ ಎಂತ ತಿನ್ನಲಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಹೋಟೆಲ್ ತಾಜ್ ನೋಡ್ಬೋದು, ಇಲ್ಲಿ ರಾಯಲ್ ತಾಜ್ ಇಲ್ಲಿಗೆ ಬ್ರೇಕ್ ಕೊಟ್ಟೆ, ಗಾಡಿ ಸ್ವಲ್ಪ ಕೂಲ್ ಡೌನ್ ಆಗಲಿ ಅಂತ. ಸೊ ಒಳ್ಳೆ ಇತ್ತು ಊಟ. ನಿಮಗೆ ಹೋಗ್ಲಿಕ್ಕಿದ್ರೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಸೊ ಎಲ್ಲಿಂದ ರೈಡ್ ಸ್ಟಾರ್ಟ್ ಮಾಡಿದ್ನ ಅಲ್ಲಿಗೇನೆ ನಮ್ಮ ಬಾಜ್ಪೇಯಿ ಚರ್ಚ್ ಹತ್ರ ಬಂದು ರೈಡ್ ಸ್ಟಾಪ್ ಮಾಡ್ತಾ ಇದ್ದೇನೆ. ಸೊ ಭಾರಿ ಖುಷಿ ಆಯಿತು ರೈಡ್. ರೋಡ್ ಅಂತೂ ಸ್ವಲ್ಪ ಕೆಲವು ಕಡೆ ಒಳ್ಳೆ ಇರಲಿಲ್ಲ ಅಷ್ಟೇ. ಸೊ ನಾನು ಇಲ್ಲಿ ಮೇಯ್ನಾಗಿ ಹೇಳಬೇಕಿರೋದು ನಮ್ಮ ಈ ನೋಡಿ ಏನು ಕಾಣ್ತಾ ಇದೆ, ರೈಸ್ ಟಯರ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಈ ರೈಸ್ ಟಯರ್ಸ್ ಇದು ತುಂಬ ಒಳ್ಳೆ ಇತ್ತು. ಇದು ರೀಸೆಂಟ್ಲಿ ನಾನು ಹಾಕಿದ್ದು ಮಾತ್ರ, ನೋಡಿ ಯಾವ ರೀತಿ ಇದೆ ಗ್ರಿಪ್ ಅಂತ. ಸೊ ಒಳ್ಳೆ ಪರ್ಫಾರ್ಮ್ ಮಾಡಿದ್ದೆ ಟಯರ್. ಸೊ ಇವಾಗ ಮನೆಗೆ ಬಂದು ರೀಚ್ ಆಗಿದ್ದೇನೆ. ನೋಡ್ಬೋದು ಮುಖ ಎಲ್ಲ ಯಾವ ರೀತಿ ಆಗಿದೆ ಅಂತ. ಸೊ ನಾನು ಯೋಚಿಸ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.